1848ರ ಭಾರತದಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುವುದೇ ದೊಡ್ಡ ಅಪರಾಧವಾಗಿತ್ತು. ಶೂದ್ರರು ಮತ್ತು ಅತಿ ಶೂದ್ರರನ್ನ ಮನುಷ್ಯರೆಂದೇ ಪರಿಗಣಿಸುತ್ತಿರಲಿಲ್ಲ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಆ ಅನ್ಯಾಯವನ್ನೆಲ್ಲ ಎದುರಿಸಿ ನಿಂತರು. ಅವರೇ ಮಹಾತ್ಮ ಜ್ಯೋತಿಬಾ ಫುಲೆ. ದೇಶ ಬದಲಾಗಬೇಕೆಂದರೆ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯಬೇಕೆಂದರು. ಪುಣೆಯಲ್ಲಿ ದೇಶದ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನು ತೆರೆದರು. ಅಲ್ಲಿನ ಶಿಕ್ಷಕರಾಗಿ ಸಾವಿತ್ರಿಬಾಯಿ ಫುಲೆ ಅಲ್ಲಿನ ಮಕ್ಕಳಿಗೆ ಪಾಠ ಹೇಳಲು ಹೊರಟಾಗ ಮೇಲ್ಜಾತಿಯ ಮೂಲಭೂತವಾದಿಗಳು ಅವರ ಮೈಮೇಲೆ ಸಗಣಿ, ಕೊಳೆತ ತರಕಾರಿಗಳನ್ನು ಎಸೆದರು. ಆದರೂ ಅವರು ನಿಲ್ಲಲಿಲ್ಲ. ಒಂದು ಸೀರೆ ಕೊಳೆಯಾದರೇನಂತೆ ಇನ್ನೊಂದು ಸೀರೆ ಧರಿಸಿ ಶಾಲೆಗೆ ಹೋಗುತ್ತಿದ್ದರು. ಏಕೆಂದರೆ ಅದು ಶಿಕ್ಷಣವಷ್ಟೇ ಅಲ್ಲ, ಅದೊಂದು ಕ್ರಾಂತಿಯಾಗಿತ್ತು. ಇಂದು ಹೆಣ್ಣು ಮಕ್ಕಳು ಶಿಕ್ಷಣ ಪಡೆದು ಡಾಕ್ಟರ್, ಟೀಚರ್ ಆಗುತ್ತಿದ್ದಾರೆ. ಅದರ ಹಿಂದಿನ ಪರಿಶ್ರಮ, ಹೋರಾಟ ಫುಲೆ ದಂಪತಿಗಳದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.